ತೆಲುಗಿನ ಅಪರಿಚಿತ್, ಮಂಗಳವಾರಂ ಹಾಗೂ ತೆಲುಗಿನಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿದ್ದ ಕಿಷ್ಕಿಂಧಿಪುರಿ, ಈ ಮೂರು ಮೂವಿಗಳು ರಕ್ಕಸಪುರದಲ್ಲಿನ ಫಸ್ಟ್ ಹಾಫ್ ಅಲ್ಲಿ ಸ್ವಲ್ಪ ವಿಷಯಗಳನ್ನು ಇದಕ್ಕೆ ಹಾಕಿದಾರೆ ಅಂತ ನಂಗೆ ಅನಿಸ್ತು. ಬಟ್ ಈ ಮೂವಿ ರಿಲೀಸ್ ಆಗೋಕ್ಕಿಂತ ಹಿಂದೆ ಕನ್ನಡದಲ್ಲಿ ಹಲವಾರು ಮೂವಿಗಳು ರಿಲೀಸ್ ಆಯಿತು. ಬಟ್ ಅದನ್ನು ನಾನು ಥಿಯೇಟ್ರಲ್ಲಿ ಹೋಗಿ ನೋಡಿದಾಗ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಅಷ್ಟೇನು ಮೂವಿ ಇಲ್ಲ ಅಂತ ಅನಿಸ್ತು. ಈ ಮೂವಿನೂ ನೋಡಿದಾಗ ನಂಗೆ ಫಸ್ಟಿಗೆ ಅಷ್ಟೇನು ಚೆನ್ನಾಗಿಲ್ಲ ಅಂತ ಅನಿಸ್ತು. ಬಟ್ ಆದರೂ ಕೂಡ ನಾನು ಮೂವಿ ಥಿಯೇಟ್ರಿಗೆ ನೋಡಲಿಕ್ಕೆ ಹೋದೆ. ರಿಯಲಿ ಫಸ್ಟ್ ಹಾಫ್ ನೋಡಿದಾಗ ಏನೋ ಸೇಮ್ ಸ್ಟೋರಿ ಹಾಕಿದಾರೆ ಅಂತ ಅನಿಸ್ತು. ಬಟ್ ಫುಲ್ ನೋಡಿದಾಗಲೇ ಗೊತ್ತಾಯಿತು 2026ರಲ್ಲಿ ಕನ್ನಡದಲ್ಲಿ ಇದು ಒಂದು ಸೈಕಾಲಜಿಕ್ ಥ್ರಿಲ್ಲರ್, ದಿ ಬೆಸ್ಟ್ ಮೂವಿ ಅಂತಾನೆ ಹೇಳ್ಬೋದು. ರಕ್ಕಸಪುರದೋಳ್ ಇದು ರವಿ ಸಾರಂಗ ಅವರ ಡೈರೆಕ್ಷನ್ ಅಲ್ಲಿ ನಿರ್ಮಾಣವಾದ ಮೂಡಿಬಂದ ಸಿನಿಮಾ ಆಗಿದೆ. ಇನ್ನು ಈ ಸಿನಿಮಾದ ಫ್ಲರ್ಟ್ ವಿಷಯಕ್ಕೆ ಬರೋದಾದ್ರೆ, ರಾಜ್ಬಿ ಶೆಟ್ಟಿ ಅವರು ಇಲ್ಲಿ ಲೋ ಕ್ರೈಮ್ ರೇಟ್ ಇರುವ ಒಂದು ಜಾಗದಲ್ಲಿ ಪೊಲೀಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ವಿಷಯ ಏನಂದ್ರೆ, ಅವರು ಲೋ ಕ್ರೈಮ್ ರೇಟ್ ಇರುವ ಜಾಗಕ್ಕೆ ಕೆಲಸಕ್ಕಾಗಿ ಬಂದಾಗ ಅಲ್ಲಿ ಹಲವಾರು ಕೊಲೆಗಳು ನಡೆಯುತ್ತೆ. ಆ ಕೊಲೆಗಳು ಯಾರು ಮಾಡ್ತಿದ್ದಾರೆ ಎಂಬುದನ್ನು ಇನ್ವೆಸ್ಟಿಗೇಟ್ ಮಾಡೋದೇ ಈ ಸಿನಿಮಾದ ಫ್ಲರ್ಟ್ ಆಗಿದೆ. ಆಕ್ಚುಲಿ ಸೈಕಾಲಜಿಕ್ ಥ್ರಿಲ್ಲರ್ ಮೂವಿಗಳು ಜಾಸ್ತಿಯಾಗಿ ಮಲಯಾಳಮಲ್ಲೇ ಬರುತ್ತೆ. ಈ ಮಲಯಾಳಿ ಸೈಕಾಲಜಿಕ್ ಥ್ರಿಲ್ಲರ್ ಮೂವಿಗಳು ನಾನು ನೋಡಿ ಯಾರು ಕ್ರೈಮ್ ಮಾಡಿರ್ಬೋದು ಅಂತ ಮೊದಲಿಗೆ ನಾನು ಇಮ್ಯಾಜಿನೇಷನ್ ಮಾಡ್ಕೊಳ್ತಿದ್ದೆ. ಇವನೇ ಮಾಡಿರ್ಬೋದು, ಇವನೇ ಕಿಲ್ ಮಾಡಿರ್ಬೋದು ಅಂತ. ಬಟ್ ಈ ಮೂವಿಯಲ್ಲಿ ನಾನು ಕೂಡ ಸೇಮ್ ಇದರಲ್ಲಿ ಇವನೇ ಕಿಲ್ ಮಾಡಿರ್ಬೋದು, ಇವನೇ ಕೊಲೆ ಮಾಡಿರ್ಬೋದು ಅಂತ ಮೊದಲೇ ನಾನು ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದೆ. ಬಟ್ ನನ್ನ ಇಮ್ಯಾಜಿನೇಷನ್ಗಿಂತ ಮೀರಿ ಲಾಸ್ಟ್ ಸೀನಲ್ಲಿ ಇಲ್ಲಿ ವಿಲನ್ ಅನ್ನು ಸೈಕ್ ಆಗಿ ಮಾಡಿದ್ದಾರೆ. ಇನ್ನು ಈ ಮೂವಿಯಲ್ಲಿ ನನಗೆ ಮೇನ್ ಆಗಿ ಏನು ಇಷ್ಟ ಆಯ್ತಂದ್ರೆ, ಇದರ ಸ್ಕ್ರೀನ್ ಪ್ಲೇ. ಓಲ್ಡ್ ಇದಕ್ಕಿಂತ ಹಿಂದೆ ನೋಡಿದ ನಾನು ಹಲವಾರು ಮೂವಿಗಳಲ್ಲಿ ಸ್ಕ್ರೀನ್ ಪ್ಲೇ ಎಂಬುದು ಅಷ್ಟೇನು ನನಗೆ ಇಷ್ಟನೇ ಆಗಿಲ್ಲ. ಬಟ್ ಈ ಮೂವಿಯಲ್ಲಿ ಸ್ಕ್ರೀನ್ ಪ್ಲೇ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೋ ಬಜೆಟ್ ಆದರೂ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆಮೇಲೆ ಇದರ ವಿಲನ್ ಅಂತೂ ಸೈಕ್ ಆಗಿ ಮಾಡಿದ್ದಾರೆ. ಲಾಸ್ಟಿಗೆ ನೋಡಿ ನೀವು, ತುಂಬ ಚೆನ್ನಾಗಿದೆ. ಇದ್ರ BGM ಅಂತೂ ತುಂಬ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ಈ ಹಿಂದೆ ರಾಜ್ಬಿ ಶೆಟ್ಟಿ ಅವರ ಸೂಪ್ರಮ್ ಶೋದಲ್ಲಿ ಹೇಗೆ BGM ಅಂತೂ ಸೈಕ್ ಆಗಿ ಮಾಡಿದ್ದಾರೆ, ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ.